ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಕರುನಾಡಿನ RCB ತಂಡಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಅಭಿಮಾನಿಗಳಿದ್ದಾರೆ. RCB ಅಂದ್ರೆ ಜನರಿಗೆ ಅದೇನೋ ಕ್ರೇಜ್, ಜನರ ಪ್ರೀತಿಯ ಹೊಳೆಯಲ್ಲಿ RCB ಮಿಂದೇಳುತ್ತೆ. ಇನ್ನು RCB ಮಹಿಳಾ ಟೀಮ್ ಅಂತೂ ಎಲ್ರಿಗೂ ಅಚ್ಚುಮೆಚ್ಚು. ಕ್ಯಾಪ್ಟನ್ ಸ್ಮೃತಿ ಮಂದಾನ ಅಂತ ಅಂದ್ರೆ ಕ್ರಿಕೆಟ್ ಪ್ರೇಮಿಗಳ ಕ್ರಶ್. ಆದರೆ ಇತ್ತೀಚೆಗಷ್ಟೇ ಸ್ಮೃತಿ ಮಂದನ ಬದುಕಿನಲ್ಲಿ ಯಾರು ಊಹಿಸಲಾಗದ ಘಟನೆ ನಡೆದಿದೆ. ಬಾವಿ ಪತಿಯಿಂದಲೇ ಮಹಾ ಮೋಸವೊಂದು ನಡೆದು ಬಿಟ್ಟಿದೆ. ಯಾವ ಹುಡುಗಿಗೂ ಈ ಗತಿ ಬರಬಾರದು ಅಂತ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಮದುವೆ ಹಿನ್ನೆಲೆಯಲ್ಲಿ ಹಳದಿ ಶಾಸ್ತ್ರವನ್ನ ಮುಗಿಸಿದ ಮಂದನ ಈಗ ಕಣ್ಣೀರಲ್ಲಿ ದಿನ ಕಳೆಯುವಂತಾಗಿದೆ. ಮಂದನ ಮದುವೆ ವಿಚಾರವಾಗಿ ದೊಡ್ಡ ಬಿರುಗಾಳಿ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಹಾಗಾದ್ರೆ ಸ್ಮೃತಿ ಮಂದನ ಅವರ ಬಾಳಲ್ಲಿ ಏನಾಯಿತು? ಸ್ಮೃತಿಗೆ ದಿಢೀರಂತ ಮಹಾ ಮೋಸ ಆಗಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ವಿಷಯಗಳು ನಿಜಾನ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ RCB ತಂಡದ ನಾಯಕಿಯಾಗಿರುವ ಸ್ಮೃತಿ ಮಂದನ ಮತ್ತು ಸಂಗೀತ ನಿರ್ದೇಶಕ ಪಾಲಾಶ್ ಮುಚ್ಚಲ್ ಅವರ ಮದುವೆ ನವೆಂಬರ್ 23 ಭಾನುವಾರದಂದು ನಡೆಯಬೇಕಿತ್ತು. ಆದರೆ ದಿಢೀರನೆ ಈ ಮದುವೆ ನಿಂತು ಹೋಗಿದೆ. ಸ್ಮೃತಿ ಮಂದನ ಅವರ ತಂದೆಯವರಿಗೆ ಅಂದರೆ ಶ್ರೀನಿವಾಸ್ ಅವರಿಗೆ ಹೃದಯಾಘಾತವಾಗಿದೆ ಎಂಬ ಕಾರಣ ನೀಡಿ ಮದುವೆಯನ್ನ ನಿಲ್ಲಿಸಲಾಗಿತ್ತು. ಆದರೆ ಇದೀಗ ಹರಿದಾಡ್ತಾ ಇರುವ ಸುದ್ದಿಗಳು ಬೇರೆನೇ ಇದೆ. RCB ಕ್ಯಾಪ್ಟನ್ ಸ್ಮೃತಿ ಮಂದನಾಗೆ ದಿಢೀರ್ ಆಘಾತ ಎದುರಾಗಿದೆ. ಅವರಿಗೆ ಬಾವಿ ಗಂಡನಿಂದಲೇ ಮೋಸವಾಗಿದೆ ಎನ್ನುವ ಆರೋಪಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಯಲ್ಲಿವೆ. ದಿಢೀರ್ ಮದುವೆ ನಿಂತ ನಂತರ ಈ ರೀತಿಯ ಗಾಳಿ ಸುದ್ದಿಗಳು ತೀವ್ರ ಸಂಚಲನ ಸೃಷ್ಟಿ ಮಾಡಿವೆ. ಈ ಮದುವೆ ನಿಲ್ಲೋದಕ್ಕೆ ಬಾವಿ ಗಂಡನೇ ಕಾರಣನ ಅನ್ನುವ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಈಗ ತಾನೇ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗಿದ್ದು ಪಾಲಶ್ ಬಗ್ಗೆ ಅಸಹ್ಯ ಭಾವನೆಗಳನ್ನ ಮೂಡಿಸ್ತಾ ಇದೆ. ಸ್ಮೃತಿ ಜೊತೆ ಮದುವೆ ನಿಶ್ಚಯವಾಗಿದ್ರು ಪಾಲಾಶ್ ಮುಚ್ಚಲ್ ಮೇರಿ ಡಿಕೋಸ್ಟಾ ಅನ್ನುವ ಯುವತಿ ಜೊತೆ ಚಾಟ್ ಮಾಡ್ತಾ ಇದ್ದ. ಅದರ ಸ್ಕ್ರೀನ್ ಶಾಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮೆಸೇಜ್ ನಲ್ಲಿ ಪಾಲಾಶ್ ಆ ಯುವತಿಗೆ ತನ್ನ ಜೊತೆಗೆ ಈಜಾಡೋದಕ್ಕೆ ಬಾ ಅಂತ ಹೇಳಿದ್ದಾನೆ. ಒಟ್ಟಿಗೆ ಸ್ಪಾಗೆ ಹೋಗುವ, ಮುಂಬೈನ ಮರ್ಸೋವಾ ಬೀಚ್ಗೆ ಹೋಗುವ ಅಂತ ಆತ ಚಾಟಿಂಗ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಮೇರಿ ಜೊತೆ ಫ್ಲರ್ಟ್ ಮಾಡುವ ರೀತಿ ಮೆಸೇಜ್ ಮಾಡಿದ್ದಾನೆ. ಮೆಸೇಜ್ನಲ್ಲಿ ಪಾಲಾಶ್ ಸ್ಮೃತಿ ಹಾಗೂ ತನಗೆ ಇರುವ ರಿಲೇಶನ್ಶಿಪ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾನೆ. ಅದರಲ್ಲಿ ಸ್ಮೃತಿಯನ್ನ ಕೀಳಾಗಿ ಬಿಂಬಿಸಿದ್ದಾನೆ. ನಮ್ಮಿಬ್ಬರದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಸ್ಮೃತಿ ನನಗೆ 3 ತಿಂಗಳಿಗೊಮ್ಮೆ ಅಷ್ಟೇ ಸಿಗೋದು ಅಂದಿದ್ದಾನೆ. ಪಾಲಾಶ್ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸ್ಮೃತಿ ತಂದೆಗೆ ಹೃದಯಾಘಾತವಾಗಿದ್ಯಾ ಅನ್ನೋದು ಭಾರಿ ದೊಡ್ಡ ಪ್ರಶ್ನೆಯಾಗಿದೆ. ಈ ವಿಷಯ ಹೊರಗೆ ಬರ್ತಾ ಇದ್ದಂತೆ ಪಾಲಾಶ್ ಸಹೋದರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹರಿದಾಡ್ತಾ ಇರುವ ಸುದ್ದಿಗಳೆಲ್ಲವೂ ಸುಳ್ಳು. ಸದ್ಯ ನಾವೆಲ್ಲರೂ ತುಂಬಾ ದಿಗ್ಭ್ರಾಂತರಾಗಿದ್ದೇವೆ. ದಯವಿಟ್ಟು ನಮ್ಮ ಖಾಸಗಿ ವಿಷಯಗಳನ್ನ ಗೌರವಿಸಿ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಪ್ರೀತಿ ಯಾವಾಗ ಕೈ ಹಿಡಿಯುತ್ತೆ, ಯಾವಾಗ ಕೈ ಕೊಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಅಸಾಧ್ಯ. ಕೆಲವು ದಿನಗಳ ಹಿಂದಷ್ಟೇ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು 2025ರ ಮಹಿಳಾ ವಿಶ್ವಕಪ್ ಟ್ರೋಫಿ ಗೆದ್ದ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಿಶ್ಚಿತಾರ್ಥದ ಉಂಗುರವನ್ನ ಹಾಕಿ ಪ್ರಪೋಸ್ ಮಾಡಿದ್ದ ಪಾಲಾಶ್ ನಂತರ ಶಿ ಸೆಡ್ ಎಸ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದ್ದ. ಕ್ರಿಕೆಟ್ ತಾರೆಗೆ ಗೌರವವನ್ನ ಕೊಡ್ತಾ ಬದುಕು ಸುಂದರವಾಗಿಸ್ತಾನೆ ಈ ಹುಡುಗ ಅಂತ ಜನರು ಕಾಮೆಂಟ್ ಮಾಡಿದ್ರು. ಮಂದನ ವೃತ್ತಿ ಬದುಕನ್ನ ಗೌರವಿಸುವ, ಅವಳ ಗೆಲುವನ್ನ ತನ್ನ ಗೆಲುವಾಗಿ ಪ್ರೀತಿಸುವ ಹುಡುಗ ಪಾಲಾಶ್ ಅಂತ ಜನ ಕೊಂಡಾಡಿದ್ರು. ಮಂದನ ಪಾರ್ಟ್ನರ್ನನ್ನ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾಳೆ ಅಂತ ಎಲ್ಲರೂ ಅಂದುಕೊಳ್ತಾ ಇರುವಾಗಲೇ ಈ ಕೆಟ್ಟ ಘಟನೆ ಸಂಭವಿಸಿದೆ. ಬದುಕಲ್ಲಿ ಬಿರುಗಾಳಿನೇ ಬಂದು ಬಿಟ್ಟಿದೆ. 2019ರಿಂದ ಪ್ರೀತಿ ಮಾಡ್ತಾ ಇರುವ ಮಂದನ ಮತ್ತು ಪಾಲಾಶ್ 2024ರಲ್ಲಿ ಲವ್ ವಿಷಯ ಪಬ್ಲಿಕ್ ಮಾಡಿದ್ರು. ಆದ್ರೆ ಈಗ ಪರಿಶುದ್ಧವಾದ ಪ್ರೀತಿಗೆ ಯಾರ ಕಣ್ಣು ಬಿತ್ತೋ, ಯಾಕೆ ಈ ರೀತಿ ಪಾಲಾಶ್ ನಂಬಿಸಿ ಮೋಸ ಮಾಡಿದ ಅಂತ ಗೊತ್ತಿಲ್ಲ. ಇಬ್ರು ಜೊತೆಯಾಗಿ ಕಟ್ಟಿದ್ದ ಪ್ರೀತಿಯ ಗೋಪುರ ಕುಸಿದು ಬಿದ್ದಿದೆ. ಆದ್ರೆ ಇನ್ನೂ ಕೂಡ ಮೇರಿ ಡಿಕೋಸ್ಟಾ ಜೊತೆ ಚಾಟ್ ಮಾಡಿದ್ದ ವೈರಲ್ ಫೋಟೋಗಳ ಬಗ್ಗೆ ಸ್ಮೃತಿ ಮತ್ತು ಪಾಲಾಶ್ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಈ ಮಧ್ಯೆ ಪಾಲಾಶ್ ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆ ಸೇರಿದ್ದಾನೆ. ನಿಜವಾಗಿಯೂ ಅವನು ಅಸೌಖ್ಯದಲ್ಲಿದ್ದಾನ ಅಥವಾ ಈ ನ್ಯೂಸ್ಗಳನ್ನ ಮುಚ್ಚಿ ಹಾಕೋದಕ್ಕೆ ತಂತ್ರ ಹೂಡಿದ್ನ ಅನ್ನುವ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದೆ. ಸ್ನೇಹಿತರೆ,
ಸ್ಮೃತಿ ಮಂದಾನ ತುಂಬಾನೇ ಸ್ಟ್ರಾಂಗ್ ಲೇಡಿ. ಹಲವಾರು ಮಹಿಳೆಯರಿಗೆ ಈಕೆ ಸ್ಫೂರ್ತಿ ಕೇಂದ್ರ. ತನ್ನ ಜೀವನದಲ್ಲಿ ಆದ ಈ ಘಟನೆಯನ್ನ ಆಕೆ ಹೇಗೆ ಸ್ವೀಕರಿಸ್ತಾಳೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆಕೆ ಭಾರತದ ಮಹಿಳಾ ಕ್ರಿಕೆಟ್ ಲೋಕದ ಅತ್ಯಂತ ಜನಪ್ರಿಯ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಳು. 1996 ಜುಲೈ 18ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಹುಟ್ಟಿದ ಸ್ಮೃತಿಗೆ ಬಾಲ್ಯದಿಂದಲೇ ಕ್ರಿಕೆಟ್ ಅಂದ್ರೆ ಜೀವ. ತನ್ನ ಕೇವಲ 11ನೇ ವಯಸ್ಸಿನಲ್ಲೇ ಮಹಾರಾಷ್ಟ್ರದ ಅಂಡರ್-19 ತಂಡದಲ್ಲಿ ಸ್ಥಾನ ಪಡೆದ ಅವರು 16ನೇ ವಯಸ್ಸಿನಲ್ಲೇ ಭಾರತೀಯ ಮಹಿಳಾ ತಂಡಕ್ಕೆ ಪದಾರ್ಪಣೆ ಮಾಡಿದ್ರು. ಎಡಗೈ ಆರಂಭಿಕ ಬ್ಯಾಟ್ಸ್ಮನ್ ಆಗಿರುವ ಸ್ಮೃತಿ ಅಚ್ಚುಕಟ್ಟಾದ ತಾಂತ್ರಿಕ ಕೌಶಲ್ಯ, ಅಗ್ರೆಸಿವ್ ಶಾಟ್ಗಳು ಮತ್ತು ರಿಯಲ್ ಟೈಮಿಂಗ್ಸ್ ನಿಂದಾಗಿ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವ ಕ್ರಿಕೆಟ್ ಲೋಕದಲ್ಲೂ ಫುಲ್ ಫೇಮಸ್. 2018ರಲ್ಲಿ ಐಸಿಸಿ ಮಹಿಳಾ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿ, 2021ರಲ್ಲಿ ಮತ್ತೊಮ್ಮೆ ಐಸಿಸಿ ಪ್ರಶಸ್ತಿ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಗೌರವಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. WPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡದ ನಾಯಕಿಯಾಗಿರುವ ಸ್ಮೃತಿ ತಂಡವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರ ಫೇವರೇಟ್ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಪಾಲಾಶ್ ಡಿಫರೆಂಟ್ ಫೀಲ್ಡ್ ನಲ್ಲಿರುವವನು. ಅವನಿಗೆ ಸಿನಿಮಾ ಅಂದ್ರೆ ಪ್ರೀತಿ, ಸಂಗೀತ ಅಂದ್ರೆ ಮೋಹ. ಅವನು ಬಾಲ್ಯದಿಂದಲೇ ಸಂಗೀತ ನಿರ್ದೇಶಕ. ತನ್ನ ಅಕ್ಕ ಪಲಕ್ ಮೊಚ್ಚಲ್ ಅವಳ ಗಾಯನದಿಂದ ಪ್ರೇರಿತನಾಗಿ ಸಂಗೀತ ಲೋಕಕ್ಕೆ ಕಾಲಿಟ್ಟ. ಸಣ್ಣ ವಯಸ್ಸಲ್ಲೇ ಸಂಗೀತ ಸಂಯೋಜನೆ ಕಲಿತು 12-13 ವರ್ಷಗಳಲ್ಲೇ ಸ್ಟೇಜ್ ಶೋಗಳು, ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದ. ಬಾಲಿವುಡ್ ಚಿತ್ರಗಳಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ರೊಮ್ಯಾಂಟಿಕ್ ಟ್ರ್ಯಾಕ್ಗಳು, ಮೆಲೋಡಿ ಸಾಂಗ್ಗಳ ಮೂಲಕ ತನ್ನ ಪ್ರತಿಭೆಯನ್ನ ತೋರಿದ ಪಾಲಾಶ್ ಕೈಪೋಚೆ, ಜಲ್ಸ್ 3, ಭೂತ್ನಾಥ್ ರಿಟರ್ನ್ಸ್, ಕಮಾಂಡೋ, ರಾಜಾ ನಟ್ವರ್ಲಾಲ್ ಮೊದಲಾದ ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿ ಫುಲ್ ಫೇಮಸ್ ಆಗಿದ್ದ. ಸಣ್ಣ ವಯಸ್ಸಿನಲ್ಲೇ ತನ್ನದೇ ಆದ ಶೈಲಿಯಲ್ಲಿ ಮ್ಯೂಸಿಕ್ ಪಯಣ ಆರಂಭಿಸಿದ್ದ ಪಾಲಾಶ್ ಬಾಲಿವುಡ್ನಲ್ಲಿ ಒಳ್ಳೆ ಹೆಸರು ಮಾಡಿದ್ದ. ಸ್ಮೃತಿ ಮಂದಾನ ಜನಗಳ ಪ್ರೀತಿಯನ್ನ ಸಂಪಾದಿಸುವುದರ ಜೊತೆಗೆ ಉತ್ತಮ ಇನ್ಕಮ್ ಅನ್ನ ಕೂಡ ಹೊಂದಿದ್ದಾಳೆ. ಮಂದನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ತಾ ಹರಾಜಿನಲ್ಲಿ 3.4 ಕೋಟಿ ರೂಪಾಯಿ ಸಂಪಾದನೆ ಕೂಡ ಮಾಡಿದ್ರು. ಜಾಗತಿಕವಾಗಿ ನೋಡೋದಾದರೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರಿಕೆಟಿಗರಲ್ಲಿ ಇವರು ಕೂಡ ಒಬ್ರು. ಕೇಂದ್ರ ಒಪ್ಪಂದ, ಪಂದ್ಯ ಶುಲ್ಕ, WPL ಸಂಬಳ ಮತ್ತು ಅನುಮೋದನೆಗಳಿಂದ 32ರಿಂದ 34 ಕೋಟಿ ರೂಪಾಯಿಗಳನ್ನ ಸ್ಮೃತಿ ಗಳಿಸ್ತಾರೆ. BCCIನೊಂದಿಗೆ ಗ್ರೇಡ್ A ಕೇಂದ್ರ ಒಪ್ಪಂದವನ್ನ ಕೂಡ ಹೊಂದಿದ್ದಾರೆ. 50 ಲಕ್ಷ ರೂಪಾಯಿಯನ್ನ ಇವರಿಗೆ ಪಾವತಿಸಲಾಗುತ್ತೆ. ಪಂದ್ಯದ ಶುಲ್ಕದಿಂದಾಗಿ ಆದಾಯ ಮತ್ತಷ್ಟು ಏರಿಕೆಯಾಗುತ್ತೆ. ಪ್ರತಿ ಟೆಸ್ಟ್ಗೆ 15 ಲಕ್ಷ ರೂಪಾಯಿ, ಪ್ರತಿ ಏಕದಿನ ಪಂದ್ಯಕ್ಕೆ 6 ಲಕ್ಷ ರೂಪಾಯಿ, ಪ್ರತಿ T20ಗೆ 3 ಲಕ್ಷ ರೂಪಾಯಿಗಳನ್ನ ಸಂಭಾವನೆಯಾಗಿ ಸ್ಮೃತಿ ಪಡಿತಾರೆ. ಆದರೆ ಪಾಲಾಶ್ ಮುಚ್ಚಲ್ 20ರಿಂದ 30 ಕೋಟಿ ರೂಪಾಯಿಗಳಷ್ಟ ಆದಾಯವನ್ನ ಹೊಂದಿದ್ದಾನೆ. ಇಬ್ಬರ ಆಸ್ತಿಯನ್ನ ಕಂಪೇರ್ ಮಾಡಿದ್ರೆ ಸ್ಮೃತಿ ಪಡೆಯುವ ಆದಾಯವೇ ಹೆಚ್ಚಾಗಿತ್ತು. ಆಕೆ ಶ್ರೀಮಂತರಾಗಿದ್ರು. ಹೀಗೆ ಇಬ್ಬರದ್ದು ಡಿಫರೆಂಟ್ ಫೀಲ್ಡ್ ಆಗಿದ್ರು. ಪ್ರೀತಿ ಒಂದುಗೂಡಿಸಿತ್ತು. ಆದರೆ ಪಾಲಾಶ್ ತನ್ನ ಅತಿರೇಕದ ಬುದ್ಧಿಯಿಂದ ಪರಿಶುದ್ಧ ಪ್ರೀತಿಯನ್ನ ಕಳ್ಕೊಂಡ. ಈ ಸುದ್ದಿ ನಿಜಾನಾ? ಆದರೆ ಈ ಸುದ್ದಿಯ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಈ ಸುದ್ದಿಯ ಬಗ್ಗೆ ಸದ್ಯಕ್ಕೆ ಊಹಾಪೋಹಗಳಷ್ಟೇ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಪಾಲಾಶ್ ಅನ್ನ ಫಾಲೋ ಮಾಡ್ತಾ ಇದ್ದಂತ ಭಾರತ ತಂಡದ ಇತರೆ ಆಟಗಾರ್ತಿಯರು, ಅಂದ್ರೆ ಸ್ಮೃತಿ ಮಂದಾನ ಅವರಿಗೆ ಕ್ಲೋಸ್ ಇರುವಂತಹ ಕೆಲವು ಆಟಗಾರ್ತಿಯರು ಪಾಲಾಶ್ ಅನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಈ ಬೆಳವಣಿಗೆ ಸುದ್ದಿಯಲ್ಲಿ ಏನೋ ಸತ್ಯಾಂಶ ಇದೆ ಅನ್ನೋದಕ್ಕೆ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಅದೇನೇ ಇರಲಿ, ನಮ್ಮ ಸ್ಮೃತಿ ಮಂದಾನಾಗೆ ಹೀಗಾಗಬಾರ್ದಿತ್ತು. ಎಲ್ಲವೂ ಸರಿ ಹೋಗ್ಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಒಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದಲ್ಲಿ ಸ್ಮೃತಿಗೆ ಇದೊಂದು ದೊಡ್ಡ ಮೋಸ. ಇದನ್ನ ಸಹಿಸಿಕೊಳ್ಳುವಂತ ಶಕ್ತಿ ಸ್ಮೃತಿಗೆ ಆ ದೇವರು ಕೊಡ್ಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ.